ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫ್ರಿಜ್ನಲ್ಲಿ ಇಡಬಾರದ 20 ಆಹಾರಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಇಂದಿನ ಜೀವನದಲ್ಲಿ ಫ್ರಿಡ್ಜ್ ಒಂದು ಅಗತ್ಯವಾದ ಉಪಕರಣವಾಗಿದೆ. ಆಹಾರವನ್ನು ಹೆಚ್ಚು ದಿನಗಳವರೆಗೆ ಉಳಿಸಲು ನಾವು ಬಹುತೇಕ ಎಲ್ಲವನ್ನು ಫ್ರಿಜ್ನಲ್ಲಿ ಇಡುತ್ತೇವೆ. ಆದರೆ ಎಲ್ಲ ಆಹಾರಗಳನ್ನು ಫ್ರಿಜ್ನಲ್ಲಿ ಇಡುವುದು ಸರಿಯಲ್ಲ. ಕೆಲವು ಆಹಾರಗಳು ತಂಪಿನ ತಾಪಮಾನದಲ್ಲಿ ತಮ್ಮ ರುಚಿ, ಗುಣಮಟ್ಟ ಮತ್ತು ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತವೆ. ಕೆಲವು ಆಹಾರಗಳು ಇನ್ನೂ ಬೇಗ ಹಾಳಾಗುವ ಸಾಧ್ಯತೆಯೂ ಇದೆ. ತರಕಾರಿಗಳು. 1. ಟೊಮೆಟೊಗಳನ್ನು ಫ್ರಿಜ್ನಲ್ಲಿ ಇಟ್ಟರೆ ಅವು ಮೃದುವಾಗುತ್ತವೆ ಮತ್ತು ಸ್ವಾಭಾವಿಕ ರುಚಿ ಕಡಿಮೆಯಾಗುತ್ತದೆ. ತಂಪಿನ ಕಾರಣದಿಂದ ಅವುಗಳ ಟೆಕ್ಸ್ಚರ್ ಬದಲಾಗುತ್ತದೆ. 2. ಆಲೂಗಡ್ಡೆಗಳನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಸ್ಟಾರ್ಚ್ ಶುಗರ್ ಆಗಿ ಬದಲಾಗುತ್ತದೆ. ಇದರಿಂದ ಅದರ ರುಚಿ ಮತ್ತು ಅಡುಗೆಯ ಗುಣಮಟ್ಟ ಕೆಡುತ್ತದೆ. 3. ಈರುಳ್ಳಿ. ಫ್ರಿಜ್ನ ತೇವಾಂಶದಿಂದ ಈರುಳ್ಳಿ ಮೃದುವಾಗುತ್ತದೆ ಮತ್ತು ಬೇಗ ಕೆಟ್ಟು ಬರುತ್ತದೆ. ಇದನ್ನು ಒಣ ಮತ್ತು ಗಾಳಿ ಇರುವ ಸ್ಥಳದಲ್ಲಿ ಇಡುವುದು ಉತ್ತಮ. 4. ಬೆಳ್ಳುಳ್ಳಿ. ಫ್ರಿಜ್ನಲ್ಲಿ ಇಟ್ಟರೆ ಬೆಳ್ಳುಳ್ಳಿಗೆ ಮೊಳಕೆ ಬರುತ್ತದೆ ಮತ್ತು ಅದರ ರುಚಿ ಕಡಿಮೆಯಾಗುತ್ತದೆ. 5. ಸೌತೆಕಾಯಿ. ತಂಪಿನಲ್ಲಿ ಸೌತೆಕಾಯಿ ಬೇಗ ಹಾಳಾಗುತ್ತದೆ ಮತ್ತು ಅದರ ತಾಜಾತನ ಕಡಿಮೆಯಾಗುತ್ತದೆ. 6. ಬದನೆಕಾಯಿ ಫ್ರಿಜ್ನಲ್ಲಿ ಇಟ್ಟರೆ ಕಪ್ಪಾಗುತ್ತದೆ ಮತ್ತು ರುಚಿ ಬದಲಾಗುತ್ತದೆ. 7. ಕ್ಯಾಪ್ಸಿಕಮ್ ತಂಪಿನಿಂದ ಮೃದುವಾಗಿ ಸೊಪ್ಪಾಗುತ್ತದೆ. ಹಣ್ಣುಗಳು. 8. ಬಾಳೆಹಣ್ಣು. ಫ್ರಿಜ್ನಲ್ಲಿ ಇಟ್ಟರೆ ಬಾಳೆಹಣ್ಣು ಕಪ್ಪಾಗುತ್ತದೆ ಮತ್ತು ಸರಿಯಾಗಿ ಹಣ್ಣಾಗುವುದಿಲ್ಲ. 9. ಮಾವು ಫ್ರಿಜ್ನಲ್ಲಿ ಇಟ್ಟರೆ ಅದರ ಹಣ್ಣಾಗುವ ಪ್ರಕ್ರಿಯೆ ನಿಧಾನವಾಗುತ್ತದೆ. 10. ಪಪ್ಪಾಯಿ ತಂಪಿನಲ್ಲಿ ಇಟ್ಟರೆ ಅದರ ಸ್ವಾಭಾವಿಕ ಸಿಹಿ ಮತ್ತು ರುಚಿ ಕಡಿಮೆಯಾಗುತ್ತದೆ. 11. ಅವಕಾಡೋ ಹಣ್ಣಾಗುವ ಪ್ರಕ್ರಿಯೆ ಫ್ರಿಜ್ನಲ್ಲಿ ನಿಲ್ಲುತ್ತದೆ. 12. ಕಲ್ಲಂಗಡಿ. ಪೂರ್ಣ ಕಲ್ಲಂಗಡಿಯನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅದರ ಪೋಷಕಾಂಶಗಳು ಕಡಿಮೆಯಾಗಬಹುದು. 13. ಸೇಬನ್ನು ಫ್ರಿಜ್ನಲ್ಲಿ ಇಡುವುದಕ್ಕಿಂತ ಹೊರಗಡೆ ಇಟ್ಟರೆ ಉತ್ತಮವಾಗಿ ಉಳಿಯುತ್ತದೆ. ಇತರೆ ಆಹಾರಗಳು. 14. ಬ್ರೆಡ್. ಫ್ರಿಜ್ನಲ್ಲಿ ಇಟ್ಟರೆ ಬ್ರೆಡ್ ಬೇಗ ಒಣಗುತ್ತದೆ ಮತ್ತು ಹಾರ್ಡ್ ಆಗುತ್ತದೆ. 15. ಬಿಸ್ಕೆಟ್. ತೇವಾಂಶದಿಂದ ಬಿಸ್ಕೆಟ್ ಸೊಪ್ಪಾಗುತ್ತದೆ ಮತ್ತು ಕರಕರಪ್ಪ ಕಡಿಮೆಯಾಗುತ್ತದೆ. 16. ಚಾಕ್ಲೇಟ್. ಫ್ರಿಜ್ನ ತೇವಾಂಶದಿಂದ ಚಾಕ್ಲೇಟ್ ಮೇಲೆ ವೈಟ್ ಲೇಯರ್ ಬರುತ್ತದೆ ಮತ್ತು ರುಚಿ ಬದಲಾಗುತ್ತದೆ. 17. ಜೇನುತುಪ್ಪ ತಂಪಿನಲ್ಲಿ ಗಟ್ಟಿಯಾಗುತ್ತದೆ ಮತ್ತು ಬಳಸಲು ಕಷ್ಟವಾಗುತ್ತದೆ. 18. ಕಾಫಿ ಪುಡಿ. ಕಾಫಿ ಫ್ರಿಜ್ನಲ್ಲಿರುವ ಬೇರೆ ವಾಸನೆಗಳನ್ನು ಹೀರಿಕೊಳ್ಳುತ್ತದೆ, ಇದರಿಂದ ಅದರ ಸುವಾಸನೆ ಕಡಿಮೆಯಾಗುತ್ತದೆ. 19. ಎಣ್ಣೆ. ಫ್ರಿಜ್ನಲ್ಲಿ ಎಣ್ಣೆ ಗಟ್ಟಿಯಾಗುತ್ತದೆ ಮತ್ತು ಬಳಸಲು ತೊಂದರೆಯಾಗುತ್ತದೆ. 20. ಪೀನಟ್ ಬಟರ್. ತಂಪಿನಿಂದ ಪೀನಟ್ ಬಟರ್ ಕಠಿಣವಾಗುತ್ತದೆ ಮತ್ತು ಸ್ಪ್ರೆಡ್ ಮಾಡಲು ಕಷ್ಟವಾಗುತ್ತದೆ. ಫ್ರಿಜ್ನಲ್ಲಿ ಇಡಬಾರದು ಯಾಕೆ? ಫ್ರಿಜ್ನಲ್ಲಿ ತಂಪು ಮತ್ತು ತೇವಾಂಶ ಇರುವುದರಿಂದ ಕೆಲವು ಆಹಾರಗಳ ರಾಸಾಯನಿಕ ಗುಣ ಬದಲಾಗುತ್ತದೆ. ಕೆಲವು ಆಹಾರಗಳು ತಂಪಿನಲ್ಲಿ ತಮ್ಮ ಸ್ವಾಭಾವಿಕ ರುಚಿಯನ್ನು ಕಳೆದುಕೊಳ್ಳುತ್ತವೆ. ಕೆಲವಕ್ಕೆ ತೇವಾಂಶದಿಂದ ಹಾನಿಯಾಗುತ್ತದೆ. ಕೆಲವು ಆಹಾರಗಳು ಹೊರಗಡೆ ಇಟ್ಟರೆ ಹೆಚ್ಚು ದಿನಗಳು ತಾಜಾ ಇರುತ್ತವೆ. ಸರಿಯಾದ ಸಂಗ್ರಹಣೆ ಹೇಗೆ ಮಾಡಬೇಕು? ತರಕಾರಿಗಳನ್ನು ಒಣ ಮತ್ತು ತಂಪಾದ ರೂಮ್ ಟೆಂಪರೇಚರ್ ಸ್ಥಳದಲ್ಲಿ ಇಡಿ. ಹಣ್ಣುಗಳನ್ನು ಹಣ್ಣಾಗುವವರೆಗೆ ಹೊರಗಡೆ ಇಡಿ. ಫ್ರಿಜ್ಜನ್ನು ಹಾಲು, ಮಾಂಸ ಮತ್ತು ಬೇಯಿಸಿದ ಆಹಾರಕ್ಕೆ ಬಳಸಿರಿ. ಫ್ರಿಜ್ ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳ ಉಪಯೋಗವಾದ ಸಾಧನವಾದರೂ ಎಲ್ಲ ಆಹಾರಗಳನ್ನು ಅದರಲ್ಲಿ ಇಡುವುದು ಸರಿಯಲ್ಲ. ಯಾವ ಆಹಾರವನ್ನು ಎಲ್ಲಿ ಇಡಬೇಕು ಎಂಬುದು ತಿಳಿದಿದ್ದರೆ ನಾವು ಆಹಾರದ ರುಚಿ, ಪೋಷಕಾಂಶ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸರಿಯಾದ ಸಂಗ್ರಹಣೆ ಮತ್ತು ಆರೋಗ್ಯಕ್ಕೂ ಹಣಕ್ಕೂ ಸಹಾಯಕವಾಗುತ್ತದೆ. ಆಹಾರವನ್ನು ಸರಿಯಾಗಿ ಮುಚ್ಚಿ ಇಡುವುದು ಅತ್ಯಂತ ಮುಖ್ಯ. ನಿಮಗೆ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಕುಟುಂಬದವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.